ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ರಾಯಚೂರ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ನಿನ್ನೆ ಮೊನ್ನೆ ನಡೆದಿರತಕ್ಕಂಥ ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಭಾರತ ದೇಶಾದ್ಯಂತ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಮೆಚ್ಚುಗೆ ಯಾವುದಪ್ಪ ಅಂತಂದರೆ ಹೇಳ್ತೀನಿ ಬನ್ನಿ. 90ರ ಆಸುಪಾಸಾಗಿರುವ ದಂಪತಿಗಳು ಮಹಾರಾಷ್ಟ್ರದ ಪಂಢರಪುರದಲ್ಲಿರುವ ಪಾಂಡುರಂಗ ವಿಠಲನ ದರ್ಶನಕ್ಕೆ ಹೋಗುತ್ತಿದ್ದರು. ಹೋಗುವ ಮುಂಚೆನೇ ಅಜ್ಜನಿಗೆ ಒಂದು ಆಶೆ ಆಯಿತಂತೆ. ಆ ಆಶೆ ಯಾವುದಪ್ಪ ಅಂತಂದರೆ, ತನ್ನ ಮಡದಿಗೆ ಕರಿಮಣಿ ಸರವನ್ನು ಕೊಡಿಸಬೇಕು ನಾನು ಅಂತ ಅಜ್ಜನಿಗೆ ಆಶೆ ಆಯಿತಂತೆ. ಆ ದಂಪತಿಗಳು ಎಷ್ಟೋ ವರ್ಷಗಳಿಂದ ಕೂಡಿಟ್ಟ ಹಣ 1,020 ರೂಪಾಯಿಯನ್ನು ತೆಗೆದುಕೊಂಡು ಮಹಾರಾಷ್ಟ್ರದ ಸಂಭಾಜಿ ಎಂಬ ನಗರದಲ್ಲಿರುವ ಗೋಪಿಲ್ ಎಂಬ ಜ್ಯುವೆಲರಿ ಶಾಪಿಗೆ ತೆರಳಿದರಂತೆ. ಆಗ ಮಾಲೀಕ ಅವರನ್ನು ನೋಡಿ ಕರೆದನಂತೆ. ಮಾಲೀಕ ದಾನಸೂರ ಕರ್ಣ, ನಿರ್ಮಲ ಮನಸ್ಸುಳ್ಳ, ಸ್ವಾಭಿಮಾನಿ ಉಳ್ಳ, ಎಲ್ಲದಕ್ಕಿಂತ ಮುಂಚೆ ಮಾನವೀಯತೆ ಉಳ್ಳ. ಅವರನ್ನು ನಗುಮುಖದಿಂದ ಕರೆದು ಅವರಿಗೆ ಏನು ಬೇಕೆಂದು ವಿಚಾರಿಸಿ ಕೇವಲ 10 ರೂಪಾಯಿಗೆ ಕರಿಮಣಿ ಸರವನ್ನು ನೀಡಿ ಮತ್ತು ಕೇವಲ ಇನ್ನೊಂದು 10 ರೂಪಾಯಿಗೆ ಕಿವಿ ಓಲೆಯನ್ನು ನೀಡಿ ಮಾನವೀಯತೆ ಮರೆದಿದ್ದಾನೆ. ಫ್ರೆಂಡ್ಸ್, ಇಂಥ ವ್ಯಕ್ತಿಗಳು ಈಗಿನ ಕಾಲದಾಗೂ ಸಿಗ್ತಾರಾ ಅಂತ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಆ ಭಗವಂತನಲ್ಲಿ ಕೇಳಿಕೊಳ್ಳೋದಿಷ್ಟೇ, ಆ ಓನರ್ಗೆ ಮತ್ತಷ್ಟು ದಾನ ಕೊಡುವ ಶಕ್ತಿ ನೀಡಲಿ. ಆ ಭಗವಂತ ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇಂಥವ್ರು ನಮ್ಮ ಭಾರತ ದೇಶಕ್ಕೆ ಬೇಕ್ರಿ. ಇಂಥ ವ್ಯಕ್ತಿಗಳು ನಮಗೆ ಬೇಕು. ಆ ಮುಗ್ಧ ಜೀವಿಗಳಿಗೆ, ಆ ನಿಷ್ಕಲ್ಮಶ ಮನಸ್ಸುಳ್ಳಂಥ ದಂಪತಿಗಳಿಗೆ 2 ಲಕ್ಷದ ಆಭರಣಗಳನ್ನು ಕೇಳಿದ್ದೇವೆ ಎಂಬುದು ಅವರಿಗೆ ಪ್ರಜ್ಞೆ ಇರುವುದಿಲ್ಲ. ಆದರೆ ಅವರನ್ನು ಅರಿತುಕೊಂಡು ಈ ಮಾಲೀಕ ಭಾರತ ದೇಶವನ್ನು ಗೆದ್ದಿದ್ದಾನೆ ಎಂದು ಹೇಳ್ಬೋದು. ಇವತ್ತಿನ ಈ ಸಂದರ್ಭದಲ್ಲಿ ನಾನು ಆ ಇಬ್ಬರ ದಂಪತಿಯನ್ನಲ್ಲ, ಇವರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವೃದ್ಧರನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅವರ ಹೆಸರು ಏನಂತ ಗೊತ್ತಿಲ್ಲ. ಅವರಿಗೆ ನನ್ನೊಂದು ಸಲ್ಯೂಟ್.